one last question from my end. It's an observation I just made. Somehow, Sharda, you can never have a last question. After today, this, I'll get a call. Sir, ಒಂದೇನಂದ್ರೆ, from what I've observed, you have been a director is a director irrespective of the language, but you have been a trump card for other language directors, except for one or two from here. ಬೇರೆ language directors have scored with you in the lead. So ನಮ್ಮವ್ರಿಗೆ ಯಾಕೆ ಇದಿಲ್ಲ ಅಂತ, ನಮ್ಮ ಡೈರೆಕ್ಟರ್ಸ್ ಅಲ್ಲಿ ಇಟ್ಸ್ ನಾಟ್ ಹ್ಯಾಪನಿಂಗ್ ಅಂತ. I don't believe that. I think ನನಗೆ ಹುಚ್ಚ ಕೊಟ್ಟಿದ್ದು ಕನ್ನಡ ನಿರ್ದೇಶಕರು, 3 ಸತತವಾಗಿ ಫಿಲ್ಮ್ ಫೇರ್ ಅವಾರ್ಡ್ ಕೊಟ್ಟಿದ್ದು ನನ್ನ ಕನ್ನಡ ನಿರ್ದೇಶಕರು. ಇಲ್ಲಿವರೆಗೆ ನನಗೆ ಒಂದು ಈಗ ಸಿಗ್ಬೇಕು ಅಂದ್ರೆ ಕಾರಣ ನನ್ನ ಕನ್ನಡ ನಿರ್ದೇಶಕರು. ಅದಾದ್ಮೇಲೆ ನನಗೆ ಮ್ಯಾಕ್ಸ್ ಅಂತ ಸಿನಿಮಾ ಹೋಗೋ ತನಕ ಅಲ್ಲಿವರೆಗೂ ಪ್ರಾಣದಲ್ಲಿ ಇದ್ದಿದ್ದು ನನ್ನ ಕನ್ನಡ ನಿರ್ದೇಶಕರು. ಐ ಕಾಂಟ್ ಟೇಕ್ ದಟ್ ಆಸ್ ಅ ಕೋಟ್. ನನಗೇನಂತಂದ್ರೆ, ಅಫ್ಕೋರ್ಸ್ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಅವ್ರುಗಳು ಮಾಡಿರೋ ಸಿನಿಮಾ ನಿಮ್ಗಳಿಗೆ ಬಹಳ ಇಷ್ಟ ಆಗಿರ್ಬೋದು. ಹ್ಯಾಪನ್ಸ್ ಮ್ಯಾಮ್, ಹ್ಯಾಪನ್ಸ್. ಬಟ್ ಸಮ್ಟೈಮ್ಸ್ ಎಷ್ಟೋ ಸಲ ನಾವು ಮನೇಲಿ ಕೂಡ ಊಟ ಮಾಡ್ತಾ 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 ಎಲ್ಲೋ ಒಂದ್ಸತಿ ಹೋಗಿ ಹೋಟೆಲ್ ಊಟ ಮಾಡ್ಕೊಂಬ ತುಂಬಾ ಚೆನ್ನಾಗಿತ್ತು ಅಂತೆ, ಬಟ್ ವಾಪಸ್ ಬಂದ್ಬಿಟ್ಟು ನಮ್ಮ ತಾಯಿ ಊಟನೇ ಸ್ಟಾರ್ಟ್ ಮಾಡ್ತೀವಿ ನಾವು ಅಲ್ವೇ. ನಮ್ಮ ನಿರ್ದೇಶಕರುಗಳು ನಮ್ಮ ತಾಯಿ ಇದ್ದಂಗಮ್ಮ. ಸೊ ಐ ಕಾಂಟ್ ಫರ್ಗೆಟ್ ದಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸರ್, ವಿಜಯ್ ಸರ್, ಸುದೀಪ್ ಸರ್, ನಿಮಗೆ ಸರ್, ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂದ್ರೆ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹುಚ್ಚ ಸಿನಿಮಾದಲ್ಲಿ ಸುದೀಪ್ ಸರ್ ಸಿಗರೇಟ್ ಸೇಯುವಂತ ಒಂದು ಸ್ಟೈಲು ಇವತ್ತಿಗೂ ಪಾಪ್ಯುಲರ್. ಅದೊಂದು ಸ್ವ್ಯಾಗ್ ಸ್ಟೈಲ್, ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಸಿನಿಮಾದಲ್ಲೂ ಕೂಡ ಆ ತರದ್ದು ಒಂದು ಎಲಿಮೆಂಟ್ಸ್ಗಳನ್ನ ಜಾಸ್ತಿ ನೋಡ್ತಾ ಹೋಗ್ತೀವಿ ನಾವು. ಅದು ಕೂಡ ಇಷ್ಟ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ. ನೀವೇನ್ ಹೇಳ್ತೀರಿ? ಸೇದಿ ಒಳ್ಳೆ ಅಭ್ಯಾಸ. ಆಕ್ಚುಲಿ ಏನ್ ಇದಕ್ಕೇನು ಉತ್ತರ ಕೊಡ್ಲಿ ನಾನು? ನನ್ನ ಸಿಗರೇಟ್ ಸ್ಮೋಕಿಂಗ್ ಸ್ಟೈಲ್ ಇಷ್ಟನಾ ನಿಮ್ಗೆ? ನಾವಂತೂ ಸೈಲ ಸರ್, ಬಟ್ ನೋಡಿದಾಗ ಒಂಥರ ಥ್ರಿಲ್ ಕೊಡುತ್ತೆ. ಅದೇ ಒಂದು ಮಹಿಮೆ. ನೋಡಿ, ವಿಜಯ್ ಅವ್ರು ಏನ್ ಮಾಡಿದ್ರು ಈ ಸಿನಿಮಾದಲ್ಲಿ, ನನ್ನ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಕೈಯಲ್ಲಿ ಕೊಳಲಂತೂ ಕೊಟ್ಟಿಲ್ಲ, ಸಿಗರೇಟ್ ಕೊಟ್ರು. ನಿಮ್ಮನ್ನ ಮೆಚ್ಚೋದಷ್ಟೇ ನನ್ನ ಉದ್ದೇಶ. ಹಾಗೋ ಹೀಗೋ. ಸರ್, ಎಷ್ಟು ಸಿಗರೇಟ್ ಖಾಲಿ ಮಾಡಿದ್ರು ಸರ್ ಇದರಲ್ಲಿ, ಈ ಸಿನಿಮಾ ಕಂಪ್ಲೀಟ್ ಆಗಿ ಮುಗಿಸೋದಕ್ಕೆ? ಸರ್, ಎಷ್ಟೇ ಸೇದಿದ್ರು ಬಡ್ಜೆಟ್ ಒಳಗಿದೆ ಸರ್. ಸರ್, ಎಸ್ ಮ್ಯಾಮ್. ಬೆಳ್ಬೆಳ್ಗೆ ಹೋಗಿ ಪ್ರಿಯಾ ಮೇಡಮ್ ಮತ್ತೆ ಮಗಳು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಹೊರಗೆ ಬಂದಿದ್ದ ನಾವು ಕಂಡ್ವಿ. ತುಂಬಾ ಖುಷಿಯಾಗಿ ಹೊರಗೆ ಬಂದ್ರು. ಬಟ್ ಅವ್ರು ಯಾವ ರೀತಿ ವಿಮರ್ಶೆ ಕೊಟ್ರು ಅನ್ನೋದು ನಮ್ಗೆ ಬೇಕಿತ್ತು. ನಿಮ್ ಜೊತೆ ಬಂದು ಏನೇನು ಹೇಳಿದ್ರು, ಹಂಚ್ಕೊಂಡ್ರು ಅಂತ. ಅಂಡ್ ಆಲ್ಸೋ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಇವತ್ತಿಗೂ ಕೂಡ ಸೌಂಡ್ ಆಗ್ತದೆ, ಟ್ರೋಲ್ ಅಲ್ಲೆಲ್ಲ ಗಮನಿಸ್ತಾ ಇದೆ. ಒಂದೇ ಕಾಸ್ಟ್ಯೂಮ್ ಅಲ್ಲಿ ಮಿಂಚಿದ್ರು, ಆ ಕಾಸ್ಟ್ಯೂಮ್ ಎಲ್ಲೋಯ್ತು ಇವಾಗ ಅಂತ ಹೇಳಿ. ಸಿನಿಮಾ ಕೊನೆಯಲ್ಲಿ ನೋಡಕ್ ಹೋದ್ರೆ ಆ ಕಾಸ್ಟ್ಯೂಮ್ ಯಾವ ರೀತಿ ಇತ್ತು ನೋಡಿದ್ರಲ್ಲ, ಕರೆಕ್ಟ್ ಅದೇ ಇದೆ, ಹಾಗೆ ಇದೆ. ಅದು ಹಾಗೆ ಇಟ್ಕೊಂಡಿದ್ದೀನಿ ನಾನು. ಅಂಡ್ ನನಗೆ ಪ್ರತಿ ಸಲ ಒಂದು ಯಾವ್ದಾದ್ರು ಒಂದು ಸಿನಿಮಾದಿಂದ ಒಂದು ಮೆಮೆಂಟೋ ತರ ನಾನು ಐ ಟೇಕ್ ಇಟ್. ಅಂಡ್ ಕಾಸ್ಟ್ಯೂಮ್ ನನ್ನ ಹತ್ರ ಇದೆ ಈಗ. ಅಂಡ್ ಐ ಥಿಂಕ್ ಇವತ್ತವರೆಗೂ ನನಗೆ ಗೊತ್ತಿರೋ ಹಾಗೆ, ಫಾರ್ ಎಕ್ಸಾಂಪಲ್, ಕಾಸ್ಟ್ಯೂಮ್ ಇಂದ ವ್ಯಕ್ತಿ ಆಗಿಲ್ಲಮ್ಮ, ವ್ಯಕ್ತಿಯಿಂದ ಕಾಸ್ಟ್ಯೂಮ್ ಆಗುತ್ತೆ. ಅದು ನೀವಾಗ್ಲಿ ನಾನಾಗ್ಲಿ. ಸೊ ಐ ಥಿಂಕ್ ದಟ್ಸ್ ಆಲ್ ಇಟ್ ಇಸ್. ನೀವು ಕಾನ್ಫಿಡೆಂಟ್ ಆಗಿರೋ ತನಕ. ಅಂಡ್ ಒಂದೇ ಬಟ್ಟೆ ಹಾಕಿದ್ರೆ ಏನಂತೆ ಅಲ್ವೇ, ಅದನ್ನ ಹಾಕೊಂಡು ಓಡಾಡ್ತಾ ಇರೋದು ಇದರಲ್ಲಿ ಇದೆ. ಐ ಥಿಂಕ್ ಈ ಸಿನಿಮಾದಲ್ಲಿ ಹೈಲೈಟ್ ಅದೊಂದು. ಅಂಡ್ ಅದನ್ನ ತುಂಬಾ ನೋಡಿ, ಆಕ್ಚುಲಿ ವೆರಿ ಸಿಂಪಲ್ ಕಾಸ್ಟ್ಯೂಮ್, ಬಟ್ ಹೋಗ್ತಾ ಹೋಗ್ತಾ ಒಂದು ಕ್ಯಾರೆಕ್ಟರ್ ಆಗಿ ಹೋಗುತ್ತೆ ಅದು. ಅಂಡ್ ದೇವ್ ಡನ್ ಇಟ್ ವೆರಿ ವೆಲ್. ಅದಿದೆ ನಂತರ ಇದೆ. ಸುದೀಪ್ ಸರ್, ಸರ್ ಕನ್ನಡ ಪಿಕ್ಚರ್ ಇಂದ ರವಿ ಸರ್. ಸರ್, ಯೂಶಲಿ ಅಂದ್ರೆ ಸಿನಿಮಾಗಳು ರಿಲೀಸ್ ಆದ ನಂತರ, ಸಾರಿ ಫಸ್ಟ್ ಇಂದ ಸ್ಟಾರ್ಟ್ ಮಾಡಿ. ಸಾರಿ ಕೇಳಿಸಿದೆ ಸರ್, ಸಾರಿ ಸರ್. ರವಿ, ಕನ್ನಡ ಪಿಕ್ಚರ್ ಇಂದ ಸರ್. ಸರ್, ಯೂಶಲಿ ಸಿನಿಮಾಗಳು ರಿಲೀಸ್ ಆದ ನಂತರ ಆ ಸಿನಿಮಾನ ನೋಡಿದಂಥ ಬಹಳಷ್ಟು ಫ್ಯಾನ್ಸ್ಗಳು ಹೇಳುವಂಥ ಮಾತು ಅಂದರೆ, ಇತ್ತೀಚೆಗೆ ತುಂಬ ಆಗ್ತಿದೆ ಅದು. ಸಿನಿಮಾದ ಸ್ಕ್ರೀನ್ ಪ್ಲೇ ಸಖತ್ ಫಾಸ್ಟ್ ಇದೆ, ಸಖತ್ ಸ್ಲೋ ಇದೆ, ಇದು ಹೀಗೆ ಮಾಡಬೇಕಾಗಿತ್ತು, ಹಾಗೆ ಮಾಡಬೇಕಾಗಿತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಕ್ಸ್, ನಾವು ಬಹಳಷ್ಟು ಥಿಯೇಟರ್ ವಿಸಿಟ್ ಕೊಟ್ಟಾಗ ಎಲ್ಲ ಆಡಿಯನ್ಸು ಸ್ಪೆಷಲಿ ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡ್ತಾರೆ. ಅಂದರೆ ಒಂದು ಸೀನ್ ಮಿಸ್ ಆದರೆ, ಒಂದು ಶಾರ್ಟ್ ಮಿಸ್ ಆದರೆ ಸಿನಿಮಾ ಅರ್ಥ ಆಗಲ್ಲ. ಈ ಥರದ ಸ್ಕ್ರೀನ್ ಪ್ಲೇಗೂ ಸಹ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ. ಅಂದರೆ ಈ ಆಡಿಯನ್ಸ್ ಮೈಂಡ್ ಸೆಟ್ಟು ಯಾವ ಲೆವೆಲಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ, ಅಂದ್ರೆ ಎಷ್ಟು ಕನೆಕ್ಟ್ ಆಗ್ತಾರೆ ಸಿನಿಮಾಗಳ ಜೊತೆ ಅಂತ. ಸರ್, ಇವಾಗ ಫಾರ್ ಎಕ್ಸಾಂಪಲ್ ಇವತ್ತಿನ ಟ್ರೆಂಡೇ ಸ್ಪೀಡ್ ಸರ್. ಅದಕ್ಕೆ ಇವತ್ತು ನಾವು ಹೋಮ್ ಡೆಲಿವರಿಯಲ್ಲಿ ಇದ್ದೀವಿ.
ಎನಿಥಿಂಗ್ ವಿ ವಾಂಟ್ ವಿ ಜಸ್ಟ್ ಆರ್ಡರ್ ಅಂಡ್ ಇಟ್ ಕಮ್ಸ್ ಸ್ಪೀಡ್. ಇವಾಗ ಇಂಥ ಕತೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಯಾಕಂದ್ರೆ ಎಲ್ಲ ಸಿನಿಮಾನು ನಾವು ತುಂಬಾ ಸ್ಪೀಡಾಗಿ ಹೇಳಕ್ಕಾಗಲ್ಲ, ಕೆಲವದಕ್ಕೆ ಅದೇ ಅದರ ಮೊಮೆಂಟಮ್ ಇರುತ್ತೆ. ಈ ಸಿನಿಮಾದಲ್ಲಿ ಸ್ಪೀಡ್ ಇರಲಿಲ್ಲ ಅಂದ್ರೆ ನಾನು ನಿಮಗೆ ಬೋರ್ ಹೊಡಿಸ್ತೀವಿ. ಎಷ್ಟರಲ್ಲಿ ಹೇಳ್ಬೇಕು ಅಷ್ಟರೊಳಗೆ ಹೇಳಬೇಕು. ಸೊ ಎಡಿಟಿಂಗ್ ಸ್ಟಾರ್ಟ್ ಆಗಿದ್ದು ಡಿಸ್ಕಷನ್ ಅಲ್ಲಿ ಸರ್. ಅಲ್ಲೇ ಡೈಲಾಗ್ ಟು ಡೈಲಾಗ್ ಎಡಿಟಿಂಗ್ ಸ್ಟಾರ್ಟ್ ಆಗಿತ್ತು. ಈ ಡೈಲಾಗ್ ಬೇಡ, ಆ ಎಕ್ಸ್ಟ್ರಾ ವರ್ಡ್ ಬೇಡ, ಅದನ್ನೆಲ್ಲ ತಗೊಂಡು ಬಂದಿದ್ದು ನಾವು. ಅಂಡ್ ಐ ಥಿಂಕ್ ನಮಗೆ ಗೊತ್ತಿರೋ ಹಾಗೆ ಆ ಒಂದು ಸ್ಪೀಡ್ ಬೇಕು ಅಂತ ಹಠ ಆಡೋದು ಕೂತ್ಕೊಂಡ್ವಿ ನಾವು. ಫೈನಲ್ ಆಗಿ ಅಷ್ಟರಲ್ಲಿ ಇವಾಗ ನಾವು ಎಡಿಟಿಂಗ್ ಹೋದ್ಮೇಲೆ 2.25 ಗಂಟೆಗೆ ಸಿನಿಮಾ ತರೋದು ಬೇರೆ, ಮಾಡ್ಬೇಕಾದ್ರೆ ಇದು 2.25 ಗಂಟೆ ಒಳಗೆ ಬರಬೇಕು. ಸೊ ಹಾಗಿದ್ದಾಗ ಒಂದೊಂದು ಸೀನ್ ಒಂದೊಂದು ಶಾರ್ಟ್ ಎಷ್ಟು ಸ್ಪೀಡಲ್ಲಿ ತೆಗಿಬೇಕು. ಐ ಥಿಂಕ್ ವಿಜಯ್ ಅವರು ಅದನ್ನ ಬಹಳ ಚೆನ್ನಾಗಿ ತೆಗೆದ್ರು. ಅಂಡ್ ಗಣೇಶ್ ಅಲ್ಲಿ ಕೂತಿದ್ದಾರೆ, ವೆರಿ ವೆರಿ ಗುಡ್ ಎಡಿಟರ್ ಸರ್. ಆನ್ಲೈನ್ ಅಲ್ಲೇ ಹಿ ವಾಸ್ ಫ್ಯಾಂಟಾಸ್ಟಿಕ್. ಅಂಡ್ ನಮ್ಗೆ ಆ ಸ್ಪೀಡ್ ಅಲ್ಲೇ ಕಾಣಿಸ್ತಾ ಇತ್ತು. ಫೈನಲ್ ಆಗಿ ಕುತ್ಕೊಂಡಾಗ ನಾವು ಮಾಡಿದ್ದು ಬರೀ ಲೈಟ್ ಟ್ರಿಮಿಂಗ್ ಅಷ್ಟೇ ಸರ್, ಜಸ್ಟ್ ಕ್ರಿಸ್ಪಿನೆಸ್ ಅಂಡ್ ಲಿಟಲ್ ಆಲ್ಟರೇಷನ್ಸ್ ಆಫ್ ಪ್ಲೇಸ್ಮೆಂಟ್ ಪೊಸಿಷನಿಂಗ್ ಆಫ್ ದ ಶಾರ್ಟ್ಸ್. ಇವತ್ತಿಗಿದೆ ಸರ್. ನೀವು ಯಾರೇ ಥಿಯೇಟರ್ಗೆ ಹೋದ್ರು, ನಾನು ನೋಡಿರೋ ಇದು ನನ್ನ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ರಿವ್ಯೂ ನೋಡಕ್ ಹೋದ್ರು ಹೇಳಕ್ ಗೊತ್ತಾಗಲ್ಲ, ಲ್ಯಾಗ್ ಅಂತಾರೆ. ಆಕ್ಚುಲಿ ಲ್ಯಾಗ್ ಅನ್ನೋದಲ್ಲ ಸರ್ ವರ್ಡ್. ಎಲ್ಲೋ ಒಂದ್ ಕಡೆ ಚಿಕ್ಕದಾಗಿ ಹೇಳೋದು, ಸ್ವಲ್ಪ ದೊಡ್ಡದಾಗಿ ಹೇಳಿದ್ದಾರೆ. ಒಂದು ಸೀನ್ ಫಾಸ್ಟ್ ಆಗಿ ಫಿನಿಶ್ ಮಾಡ್ಬೇಕಾಗಿರೋ ದೊಡ್ಡದಾಗಿ ಹೇಳಿದಾಗ ನಿಮ್ಗೆ ಹಾಗೆ ಅನ್ಸುತ್ತೆ. ಯಾರಾದ್ರೂ ಒಬ್ರು ಮಾತಾಡ್ಬೇಕಾದ್ರೆ ಹೇಳಲ್ಲ, ಇಷ್ಟು ಚಿಕ್ಕ ಮ್ಯಾಟ್ರನ್ನ ಯಾಕೆ ಇವ್ನು ಇಷ್ಟೊತ್ತು ಹೇಳ್ದ ಅನ್ಬಿಟ್ಟು ಅಂತ. ಸೊ ಇವತ್ತಿನ ಟ್ರೆಂಡ್ ಏನಂದ್ರೆ ಸ್ಟ್ರೇಟ್ ವಿಷಯಕ್ಕೆ ಬನ್ನಿ. ಫಾರ್ ಎಕ್ಸಾಂಪಲ್, ಹೈಲೈಟ್ ಆಫ್ ಮ್ಯಾಕ್ಸ್. ಮ್ಯಾಕ್ಸ್ ಯಾರು ಸರ್ ಆಕ್ಚುಲಿ? ಅವ್ರ ಬ್ಯಾಕ್ ಗ್ರೌಂಡ್ ಏನು? ಯಾಕೆ ಅವ್ರಿಗೆ ಹೆದರ್ತಾರೆ? ಯಾಕೆ ಅವ್ರಿಗೆ ಎಲ್ಲರೂ ಮ್ಯಾಕ್ಸ್ ಅಂದ ತಕ್ಷಣ ಫೋನಲ್ಲಿ ಅಕ್ಕ ಮ್ಯಾಕ್ಸ್ ಅಂತ ಕಿರ್ಸ, ಮ್ಯಾಕ್ಸ್ ಇವನ್ ಯಾಕೆ ಇಲ್ಲಿಗೆ ಬಂದ? ಫ್ಲಾಶ್ ಕಟ್ ಹೋಗಿಲ್ಲ ನಾವು. ಬಿಕಾಸ್ ವಿ ಡಿಂಟ್ ವಾಂಟ್ ಟು ಎಕ್ಸ್ಪ್ಲೈನ್ ದಿ ಆಬ್ವಿಯಸ್. ಬಿಟ್ಬಿಡೋಣ. ಈಗ ಬೆಳದಿಂಗಳ ಬಾಲ್ಯನ ಸಿನಿಮಾ ಅಂತ ಬಂದಾಗ ನಿಮ್ಮ ಮನಸ್ಸಿಗೆ ಬಿಟ್ಬಿಟ್ರು, ಅದು ಹೆಂಗೆ ಹುಡುಗಿ ಅನ್ನೋದು ಹೆಂಗಿರುತ್ತೆ ನೀವೇ ಥಿಂಕ್ ಮಾಡಿ ಅಂತ. ಹಾಗೆ ಅವ್ರ ಬ್ಯಾಕ್ ಗ್ರೌಂಡ್ ನೀವು ಹೇ ಮಾಡಿ. ಇವಾಗ ಒಂದು ಲೈನ್ ಸಿನಿಮಾದ ಟೈಮ್ ಲೈನ್ ಅಲ್ಲಿ ಹೋಗ್ಬೇಕಾದ್ರೆ ಫ್ಲಾಶ್ ಕಟ್ ಹೋಗೋದು ಬೇಡ, ಫ್ಲಾಶ್ ಬ್ಯಾಕ್ ಹೋಗೋದು ಬೇಡ. ಹೀ ಇಸ್ ಅ ಡೇಂಜರಸ್ ಕಾಪ್ ಅಷ್ಟೇನೆ, ಮುಗಿತಲ್ಲಿಗೆ ಬಿಟ್ಬಿಡೋಣ. ಸೊ ದೀಸ್ ಆರ್ ದ, ಇದು ಬಹಳ ಟಫ್ ಡಿಸಿಷನ್ ಸರ್. ನೀವು ಕೇಳಿರೋ ಪ್ರಶ್ನೆಗೆ ಈ ಡಿಸಿಷನ್ ನಾವೆಲ್ಲ ಮಂಜು ಇವರು ನಾವೆಲ್ಲ ಕುತ್ಕೊಬೇಕಾದ್ರೆ ಇದ್ರ ಬಗ್ಗೆ ಡಿಬೇಟ್ ನಡೀತಾ ಇತ್ತು. ಇಡ್ಬೇಕಾ ಬೇಡವಾ, ಬೇಕಾ ಒಂದೆರಡು ಶಾಟ್ ಅನ್ನ ಬೇಕಾ, ಯಾಕೆ ಅವನ್ನ ಹೆದರ್ತಾರೆ ಜನ? ಬೇಡ. ಫೈನಲ್ ಡಿಸಿಷನ್ ನಾವು ತಗೊಂಡಿದ್ದು ಬೇಡ ಸರ್, ವಿಲ್ ಸ್ಟಿಕ್ ಟು ದ ಆನೆಸ್ಟಿ ಆಫ್ ದ ಫಿಲ್ಮ್. ಇಲ್ಲಿ ಹೀರೋಯಿಸಮ್ಗೋಸ್ಕರ ತೋರ್ಸಕ್ ಹೋಗ್ಬಿಡಿ. ಫಸ್ಟ್ ಕೈ ಎತ್ತಿದ್ದೆ ನಾನು, ದಯವಿಟ್ಟು ತೋರಿಸ್ಬೇಡಿ, ಸಿನಿಮಾಗೆ ಬನ್ನಿ. ಆದ್ರೂ ಫ್ಯಾನ್ಸಿಗೆ, ಸಿನಿಮಾ ನೋಡೋರಿಗೆ ಒಂದು ಅಡ್ರಿನಲೈನ್ ರಶ್ ಇಲ್ಲ ಅಂದ್ರೆ ಆಗಲ್ಲ. ಸೊ ಏನ್ ಮಾಡ್ಬೇಕು? ಕ್ಲೈಮ್ಯಾಕ್ಸ್ ಇಂದ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ದಟ್ ಇಸ್ ಅ ಸ್ಕ್ರೀನ್ ಪ್ಲೇ. ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಪಾಯಿಂಟ್ ಅಲ್ಲಿ ಇಂಟ್ರೊಡಕ್ಷನ್ ಕೊಟ್ಟು ನಿಲ್ಸ್ಬಿಟ್ಟು ವಿ ವೆಂಟ್ ಬ್ಯಾಕ್. ಸೊ ದಟ್ ನಿಮಗೆ ಮುಂದೆ ಏನಾಗುತ್ತೆ ಅನ್ನೋದು ಆಲೋಚನೆ ಕೂಡ ಇರಲಿ, ಒಂದು ಹಿಂಟ್ ಕೊಟ್ಟಂಗೆ ನಾವು, ಪ್ಲಸ್ ಒಂದು ಸ್ಟೋರಿ ಸ್ಟಾರ್ಟ್ ಮಾಡಿದ ಹಾಗೆ. ಅದಷ್ಟು ಸ್ಪೀಡಲ್ಲಿ ಹೇಳ್ಬೇಕಲ್ಲ ಸರ್. ಸೊ ಇವನ್ ಫ್ಲಾಶ್ ಬ್ಯಾಕ್, ಒಂದು ಫ್ಲಾಶ್ ಕಟ್ ಕೂಡ ನಾವು ಕಟ್ ಮಾಡಿದೀವಿ ಅಂದ್ರೆ ಜಸ್ಟ್ ಟು ಬಿ ಆನೆಸ್ಟ್ ಟು ದ ಸ್ಕ್ರಿಪ್ಟ್ ಅಂಡ್ ಟು ಮೇಂಟೈನ್ ಅ ಸ್ಪೀಡ್. ಸರ್, ಮೇಲಾಗಿ ನಿಮ್ಮ ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಎಷ್ಟೇ ನಾವು ಪ್ರಶ್ನೆಗಳನ್ನ ಕೇಳಿದ್ರು ಸಹ ನೀವು ಹೇಳಿದೆ ಒಂದೇ ರಾತ್ರಿ ನಡೆಯುವಂತ ಕತೆ ತುಂಬಾ ಮಾತಾಡಕ್ಕಾಗಲ್ಲ ಅಂತ. ಬಟ್ ಆ ಒಂದೇ ಒಂದು ರಾತ್ರಿಯ ಕತೆ ದೊಡ್ಡ ಮಟ್ಟದ ಮ್ಯಾಜಿಕ್ ಅನ್ನು ಕ್ರಿಯೇಟ್ ಮಾಡಿದೆ ಸರ್. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಸರ್. ಥ್ಯಾಂಕ್ ಯು. ಕಾರ್ತಿಕ್ ಸರ್. ಸರ್ ನಮಸ್ತೆ, ಅರುಣ್ ಅಂತ ಪ್ರತಿದಿನ ನ್ಯೂಸ್ ಚಾನೆಲ್ ಇಂದ. ಸರ್, ಬಿಗ್ ಬಾಸ್ ಅಲ್ಲಿ ಜಗದೀಶ್ಗೂ ಮತ್ತೆ ಚೈತ್ರ ಕುಂದಾಪುರ್ಗೂ ಒಂದು ಜಗಳ ನಡಿಬೇಕಾದ್ರೆ ಅಪ್ಪಂಗ್ ಗುಟ್ಟಿದ್ರೆ ಅನ್ನೋ ಒಂದು ಪದ ಬರುತ್ತೆ. ಅದೇ ಸಾಂಗು, ಅದೇ ವರ್ಡು ಈ ಒಂದು ಸಾಂಗ್ ಅಲ್ಲಿ ಬರುತ್ತೆ ಸರ್. ಅದು ಯಾಕಂದ್ರೆ ನಿಮ್ ಸಿನಿಮಾದಲ್ಲಿ, ಯಾಕಂದ್ರೆ ನಿಮ್ಮ ಅಭಿನಯ ಚಕ್ರವರ್ತಿ ಭಾಷಾ ಅಂತ ನಿಮ್ ಸಿನಿಮಾದಲ್ಲಿ ಆತರ ಬರೋದು ಕೆಲವು ಫ್ಯಾನ್ಸ್ ಗಳಿಗಾಗಿರ್ಬೋದು. ಇಲ್ಲ ಸರ್, ಆಗಲ್ಲ ಅದು. ಒಬ್ಬ ಪ್ರಪಂಚದಲ್ಲಿ ಲೋಫರ್ಗಳಂತ ಇರ್ತಾರೆ. ಹೆಣ್ಮಕ್ಳನ್ನ ಎತ್ತಾಕೊಂಡೋಗಿ ರೇಪ್ ಮಾಡಿ ಡಿಕ್ಕಿಯಲ್ಲಿ ಹಾಕೊಂಡವ್ರು. ಅವ್ರಿಗೆ ಹೇಳೋದು ಅಪ್ಪಂಗ್ ಹುಟ್ಟಿದ್ರೆ ಬಾರೋ ಅಂತ. ಅವ್ರಿಗೆ ಹೇಳಿರೋದು, ಒಳ್ಳೆಯವ್ರಿಗಲ್ಲ. ಮಿಸ್ಟೇಕೇ ಮಾಡ್ಕೊಂಬೇಡಿ. ಅದ್ ಹೇಳ್ತಾ ಇರೋದು ಅವರಿಗೆ, ನೋಡ್ತಾ ಇರೋರು ನೀವು ಒಳ್ಳೆಯವರು. ಅದು ನಿಮಗಲ್ಲ, ಬೇರೆ ಹೀರೋಗಳಿಗಲ್ಲ. ಇದು ಅವರಿಗೆ ಟಾಂಟ್ ಕೊಟ್ರ ಇವರಿಗೆ ಟಾಂಟ್ ಕೊಟ್ರ ಅನ್ನೋದು ಬೇಡ, ಯಾರಿಗೂ ಅಲ್ಲ. ಆ ಸಿನಿಮಾದಲ್ಲಿರೋ ವಿಲನ್ಸ್ಗೆ. ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ಸರ್. ಕಾರ್ತಿಕ್ ಸರ್, ನಿಮ್ಗೆ ಕಾರ್ತಿಕ್ ಸರ್. ಸಪೋಸ್ ಸರ್, ಈಗ ನಿಮ್ಮನೆ ಹುಡುಗಿ ಯಾರು ರೋಡಲ್ಲಿ ಹೋಗೋರು ನಿಮ್ಮನೆ ಹೆಣ್ಮಗುಗೆ ಕೈ ಹಾಕಿ ತೊಂದರೆ ಕೊಟ್ರೆ ನಾವು ಶುದ್ಧ ಕನ್ನಡದಲ್ಲಿ ಮಾತಾಡ್ತೀವ ಸರ್? ಸುಮ್ಮನೆ ಕರೆಕ್ಟಾ ಸರ್? ಎಂಥ ಒಳ್ಳೊಳ್ಳೆ ಪದ ಇದೆ ನಮ್ಮಲ್ಲಿ, ಅದನ್ನ ಯಾವುದು ಉಪಯೋಗಿಸಿಲ್ಲ ಸರ್. ನೀಟಾಗಿ ಹೇಳಿದೆ, ಅಪ್ಪಂಗ್ ಹುಟ್ಟಿದ್ರೆ ಬಾ ಅಂತ ಅಷ್ಟೇ. ಅಲ್ಲಿ ಬಿಗ್ ಬಾಸ್ ಅಲ್ಲಿ ನಡೆದಿರೋ ಸಿಚುವೇಶನ್ ಬೇರೆ, ಇದು ಬೇರೆ. ಹೋಲಿಕೆ ಮಾಡಬೇಡಿ, ತಪ್ಪು. ಇದು ಲೋಫರ್ಗಳಿಗೆ, ಮಿಕ್ಕಿದ್ದೆಲ್ಲ ಒಳ್ಳೆಯವ್ರಿಗೆ.
ಓಕೆ, ಥ್ಯಾಂಕ್ ಯು ಸರ್. ಸುದೀಪ್ ಸರ್, ಕಾರ್ತಿಕ್ ಸರ್, ಕಾರ್ತಿಕ್ ಕೀರ್ತಿ ಸರ್, ಪಾಟೀಲ್ here. ಸಾಮಾನ್ಯವಾಗಿ ಸುದೀಪ್ ಸರ್. ಕಾರ್ತಿಕ್ ಸರ್, ಸಾಮಾನ್ಯವಾಗಿ ಬ್ಲಾಕ್ ಒಬ್ಬರ ಹತ್ರನೇ ಎರಡೆರಡು ವಾಯ್ಸ್ ಬರ್ತಾ ಇದೆ. ಕಾರ್ತಿಕ್, ನಿಮ್ಗೆ Yes, ma'am. ಒಂದು ಪ್ರಶ್ನೆ. ಸರ್, ಸುದೀಪ್ ಸರ್, ಈಗಾಗಲೇ ಮ್ಯಾಕ್ಸ್ ಸಿನಿಮಾ ಹಲವು ದಾಖಲೆಗಳನ್ನ ಉಡಿಸ್ ಮಾಡಿದೆ. ಅಂದ್ರೆ ಥಿಯೇಟರ್ ವೈಸ್ ಟಿಕೆಟ್ ಬುಕಿಂಗ್ ಕಲೆಕ್ಷನ್ ಇರಬಹುದು, ಜೊತೆಗೆ ಈಗ ಹೌಸ್ಫುಲ್ ಆಗಿರೋಂಥದ್ದು ಇರ್ಬೋದು ಸಂಡೇ ಆದ್ಮೇಲೇನು. ಸೊ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಎಷ್ಟು ಕಲೆಕ್ಷನ್ ಮಾಡಿದೆ?